ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವೆಡ್ನೆಸ್ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ನೋಡ್ಕೊಬನ್ನಿ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಈಗ ಸ್ಟಾರ್ಟ್ ಮಾಡಿ. ಇಲ್ಲೊಂದು ಬಿದ್ಕೊಂಡು ಒದ್ದಾಡ್ತಿದೆ ನೆಲದ ಮೇಲೇ, ಇಲ್ಲೊಂದು ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ, ಇಲ್ಲೊಂದು ಪಾಪ ರೆಸ್ಟ್ ಮಾಡ್ತಿದ್ದೆ, ನಿದ್ದೆ ಮಾಡ್ತಿದ್ದೆ ನೋಡಿ. ಅದನ್ನು ಇಟ್ಕೊಂಡೇ ನಿದ್ದೆ ಮಾಡೋದು. ಯಾರು ಮುಟ್ಟಂಗಿಲ್ಲ, ಅದು ನಾವು ಡ್ಯಾಡಿ ತಂದು ಕೊಟ್ಟಿರೋದಂತೆ. ಮೊನ್ನೆ ಮಾಲ್ಗೆ ಹೋದಾಗ ಅವ್ರು ಡ್ಯಾಡಿ ತಂದು ಕೊಟ್ಟಿರೋದಂತೆ. ಯಾರು ಮುಟ್ಕೂಡ್ದದನ್ನ, ಮುಟ್ಟಿದ್ರೆ ಕೋಪ ಮಾಡ್ಕೊತಾನೆ. ಯಾವಾಗಲೂ ಜೊತೆಲೇ ಇರಬೇಕು. ಅದು ಮಲ್ಕೋಬೇಕಾದ್ರೂ ಅಷ್ಟೇ ಪಕ್ಕದಲ್ಲಿ ಇಟ್ಕೊಂಡೇ ಮಲ್ಕೊತಾನೆ. ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಅವನಿಗೆ ಆ ಬೋನು. ಅಮ್ಮ ಕೊಡಮ್ಮ ಚಿಂಟನ್, ಮಮ್ಮಿ ಕೊಡೆ ಅಮ್ಮ, ಮಮ್ಮಿ ಕೊಡೆ ಬಂಗಾರಿ, ಮಮ್ಮಿ ಕೊಡೆ ಒಂದ್ಸಲ ಕೊತ್ತೀನಿ ಕೊರೆ. ನೋಡಿ 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 ಹೆಂಗ್ ಇಟ್ಕೊಂಡಿದ್ದಾನೆ ನೋಡಿ. ನೋಡಿ ಕೋಪ ನೋಡಿ ಹೆಂಗ್ ಬರುತ್ತೆ ಕಿತ್ಕೊಳಕ್ ಹೋಗಿದ್ಕೆ. ಮತ್ತೆ ಹಿಂಗೆ 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 ಆಡಿಸ್ತಾ ಇರ್ತಾನೆ. ಅಮ್ಮ ಯಾರಮ್ಮ ತಂದ್ಕೊಟ್ಟಿದ್ದದು ಬೋನ್ ನಿಂಗೆ? ಡ್ಯಾಡಿ ತಂದ್ಕೊಟ್ಟಿದ್ದ ಮಮ್ಮಿ, ಡ್ಯಾಡಿ ತಂದ್ಕೊಟ್ಟಿದ್ದ. ಬರ್ರಿ ಅಂತ ನೋಡ್ರಿ, ಫಸ್ಟ್ ಇವನು ನಿಂತಿರ್ತಾನೆ ಬರೋದಕ್ಕೆ. ಹಾಂ ಇವನೇ ಫಸ್ಟ್ ನಿಂತಿರ್ತಾನೆ ಕ್ಲೀನ್ ಮಾಡ್ಕೊಡಕ್ಕೆ ಮಮ್ಮಿಗೆ. ಬರ್ತಾ ಇದ್ದಾನೆ ನೋಡಿ. ಬರಮ್ಮ ಬಮ್ಮ, ಕ್ಲೀನ್ ಮಾಡೋಣ ನಡಿಯಮ್ಮ. ಹಾಂ, ಯಾವ ರೂಮ್ಗೆ ಹೋಗೋಣ? ಅಕ್ಕನ ರೂಮ್ಗೆ ನಡಿ, ಅಕ್ಕನ ರೂಮ್ಗೆ. ಪಾಪು ಚಿಂಟಿ, ಅಕ್ಕನ ರೂಮ್ಗೆ ನಡಿಯೇ, ಅಕ್ಕನ ರೂಮ್ಗೆ ನಡಿಯೇ, ಡ್ಯಾಡ್ ಐತೆ. ಅಕ್ಕನ ರೂಮ್ಗೆ ನಡಿಯೇ ಚಿಂಟಿ. ಇದು ತೆಗಿಬೇಕು, ಎಷ್ಟು ಉಗಿಸ್ಕೊತೀನೋ. ನೀವೇ ನನ್ನ ಕಾಪಾಡ್ಬೇಕು ಅಲ್ಲೇ ಉಗಿಸ್ಕೊಳ್ಳೋದ್ರಿಂದ ನನ್ನ ಫಾಲ್ ಮಾಡಿ. ತೆಗಿಲ್ಲ ನೋಡಿ ನೋಡಿ ವಾರ್ಡ್ರೋಬ್ ಸ್ಥಿತಿ ನೋಡಿ. ಈಗ ಜೋಡಿಸ್ಕೊಟ್ಟಿದ್ನಮ್ಮ ನಾನು ನಿನಗೆ ಈಗ ಜೋಡಿಸ್ಕೊಟ್ಟಿದ್ನಾ? ಎಷ್ಟು ಬಟ್ಟೆಗಳೆಲ್ಲ ಹರಡಿ ಇಟ್ಟಿದ್ದಾಳೆ ನೋಡ್ತಾ ಇರ್ಬೋದು. ಗೈಸ್, ಇದನ್ನ ನಮ್ಮಮ್ಮ ಹೆಂಗೆ ಟ್ರಾನ್ಸಿಷನ್ ಮಾಡುತ್ತೆ ಅಂತ ವಿಡಿಯೋ ನೋಡಿ ಪ್ಲೀಸ್. ವಿಡಿಯೋ ಇಂದ ಹೋಗ್ಬೇಡಿ ಗೈಸ್, ಆಮೇಲೆ ಉಗಿಸ್ಕೊಳ್ಳೋದು. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಎಲ್ಲ ಮಂಚದ ಮೇಲೆ ಇಳಿರಿ ಕೆಳಗಡೆ. ಹಾಂ ನೋಡಿ, ಅವನು ಒದ್ದಾಡ್ತಾನೆ ಅಂತ ಇವನು ಒದ್ದಾಡಬೇಕು ಜೊತೆಲಿ. ಏಟಾಗುತ್ತೆ ಚಿಂಟ? ನಾನು ನಮ್ಮ ರೂಮಿಗೆ ಬಂದಿದ್ದೀವಿ ಇವಾಗ. ಸೊ ಇವಾಗ ಮೇಲ್ಗಡೆ ಆ ಕಂಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ ಮೇಲೆ ಕಂಪಾರ್ಟ್ಮೆಂಟ್, ಅದನ್ನ ನಮ್ಮಮ್ಮ ಕ್ಲೀನ್ ಮಾಡ್ತಾಯಿದೆ. ಸೊ ಏನೇನು ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಚಿಕ್ಕ ಬಕೆಟಲ್ಲಿ ನೀರು ತುಂಬಿಸ್ಕೊಂಡು ಅದಕ್ಕೆ ಲ್ಯಾವೆಂಡರ್ ಫ್ಲೇವರ್ ಎಸೆನ್ಷಿಯಲ್ ಆಯಿಲ್ ಮತ್ತು ಕರ್ಪೂರ ಹಾಕಿ ಮಿಕ್ಸ್ ಮಾಡಿ ಅಲ್ಲಿ ಒರೆಸ್ತಾ ಇದ್ದಾರೆ. ಇವಾಗ ನ್ಯೂಸ್ ಪೇಪರ್ ಹಾಕ್ತಾ ಇದ್ದೀನಿ. ನನಗೆ ನ್ಯೂಸ್ ಪೇಪರ್ ಹಾಕಿದ್ರೇ ಮನೆ ಕ್ಲೀನ್ ಮಾಡ್ದಾಗ ಅನ್ಸೋದು. ಸೊ ವಾರ್ಡ್ರೋಬ್ಗೆಲ್ಲ ನ್ಯೂಸ್ ಪೇಪರ್ ಹಾಕ್ತೀನಿ ನಾನು. ಹಳೆ ಶೀಟ್ಗಳೆಲ್ಲ ತೆಗೆದ್ಬಿಟ್ಟು ಹೊಸ ಶೀಟ್ ಹಾಕ್ತಾ ಇರ್ತೀನಿ. ಗೈಸ್ ನೋಡಿ ಗೈಸ್, ಫಸ್ಟ್ ಇವಾಗ ಅಮ್ಮ ಮತ್ತೆ ನಮ್ಮ ಅಕ್ಕ ಬಿಗ್ ಫ್ಯಾನ್ ಬಿಗ್ ಬಾಸ್ ಇದಕ್ಕೆ ಬಿಗ್ ಬಾಸ್ ಇಯರಿಂಗ್ಸ್ ತಗೊಂಡ್ಬಿಟ್ಟಿವ್ರಿ. ನಂದದು ಗೈಸ್ ನೋಡಿ, ಫ್ಯಾನ್ ಅಂತ ಏನಿಲ್ಲ, ಒಟ್ಟಾಗಿ ನೋಡ್ತಿದ್ವಿ ಆ ಪ್ರೋಗ್ರಾಮ್ನ. ಇದು ಚೆನ್ನಾಗಿತ್ತು ಇಯರಿಂಗ್ಸು, ಅದಕ್ಕೆ ತಂದಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್. ನನಗೆ ಗೈಸ್ ತಂದಿರೋ ನಮ್ಮಮ್ಮ ಪ್ರಕೃತಿಗೆ ಅಂತ ತಂದಿದ್ದು. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಸಖತ್ತಾಗಿ ಕಾಣಿಸುತ್ತೆ. ಅವಳಿಗೆ ಯಾವ್ದಾದ್ರು ಫಂಕ್ಷನ್ಗಳಿಗೆ ಹಾಕೊಂಡು ಹೋಗ್ತಾಳೆ ನೋಡಿ. ಇದು ನಮ್ಮ ಬಿಂದಕ್ಕ, ನನ್ನ ಚಿಕ್ಕಿ ಬಿಂದು ಏನೋ ಬಿಂದು ಮದುವೆಗೆ ತೊಗೊಂಡಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗೈಸ್. ಆಮೇಲೆ ಇದೊಂದು ಸೆಟ್ಟು, ಇದು ನನ್ನ ತಮ್ಮನ ಮದುವೆಯಲ್ಲಿ ತಗೊಂಡಿದ್ದು. ಇಯರಿಂಗ್ಸು ಮತ್ತೆ ಇದು ಸೆಟ್ಟು ಎಲ್ಲಾನು ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀವಿ. ಕೊಡು ಇದೆಲ್ಲ ನೋಡಿ ಗೈಸ್. ನಮ್ಮಮ್ಮ ಇವತ್ತು ಟೋಲ್ ಮಾಡ್ತಾ ಇದೆ ನನ್ನ ಒಂದು ಆಕ್ಸೆಸರಿ. ಇದೆಲ್ಲ ಅವಳದು, ನನ್ನ ತಂಗಿದಿದ್ದು. ಅವಳು ಹಾಕೊಂತ ಇರಲಿಲ್ಲ, ಸೊ ಪ್ರಕೃತಿಗೆ ಅಂತ ಕೊಟ್ಟಿದ್ಲು. ಆಮೇಲೆ ಇದೊಂದು, ಇದು ನೋಡಿ ಎಷ್ಟು ಚೆನ್ನಾಗಿದೆ, ನೆಕ್ ಪೀಸ್ ಥರ. ಇದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ, ಈ ಥರ ಬಾಕ್ಸಲ್ಲಿ ಹಾಕಿ ಜೋಡಿಸಿದ್ದೀನಿ ನೋಡಿ. ಈ ರೀತಿ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ರೆ ತೊಗೊಂಡಿದ ತಕ್ಷಣ ನಮಗೆ ನೀಟಾಗಿ ಸಿಕ್ಬಿಡುತ್ತೆ ಎಲ್ಲನೂ.
ಸೊ ಇದ್ರ ರೀತಿ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ. ಇವನೊಬ್ಬ ಏನೋ ತರಲೆ ಮಾಡ್ತಾ ಇದ್ದಾನೆ ಇವನು. ಚಿಟೋ ಗೈಸ್, ಇದು ನೋಡಿ ಗೈಸ್, ಇದು ನನ್ನ ಸ್ಲಿಂಗ್ ಬ್ಯಾಗ್. ಚೆನ್ನಾಗಿದೆಲ್ಲ. ನಂದು ರಿಬ್ಬನ್ಸ್ ಕಲೆಕ್ಷನ್ ಇದೆ, ಅದು ನಮ್ಮ ಮಮ್ಮಿ ರೂಮಲ್ಲಿದೆ. ಸೊ ಅದನ್ನು ಆ ವಾಟರ್ ಫಿಲ್ ಮಾಡಬೇಕಾದ್ರೆ ಅದನ್ನು ತೋರಿಸ್ತೀನಿ. ಇದು ನೋಡಿ, ಫಸ್ಟು ಬಿಂದು ಕೊಟ್ಟಿದ್ದು ನನಗೆ ಪರ್ಸು. ಚೆನ್ನಾಗಿದೆಲ್ಲ ಗೈಸ್. ನಡಿ ಇಳಿ ಕೆಳಗಡೆ. ನಂಗೆ ಈ ಥರ ಕ್ಯೂಟ್ ಆಗಿರೋದು ಇಷ್ಟ ಅಂದ್ಬಿಟ್ಟು ಕೊಟ್ಟಿದ್ದೆ. ನನಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಪಿಂಕ್ ಕಲರಲ್ಲೇ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಪಿಂಕ್ ಕಲರ್. ತೋರ್ಸಮ್ಮ. ಇದರಲ್ಲಿ ಬರೀ ಬ್ಯಾಂಗಲ್ಸ್ಗಳು ಇಟ್ಟಿದ್ದೀನಿ ಪುಟಾಣಿ ಬಕೆಟಲ್ಲಿ. ಸುಮ್ಮನೆ ಬಕೆಟ್ ವೇಸ್ಟ್ ಆಗುತ್ತೆ ಮತ್ತು ಇದು ನೀಟಾಗಿ ಸಿಕ್ಬಿಡುತ್ತೆ ಅಂದ್ಬಿಟ್ಟು ನೋಡಿ ಬ್ಯಾಂಗಲ್ಸ್ಗಳು ಎಲ್ಲನೂ ಇದರಲ್ಲಿ ಇಟ್ಟಿದ್ದೀನಿ. ತೊಗೊಂಡಿದ ತಕ್ಷಣ ಸಿಕ್ಬಿಡ್ಬೇಕು ಕೈಗೆ, ಆ ಥರ. ನನಗೆ ಬ್ಯಾಂಗಲ್ಸ್ ಅಂದರೆ ಇಷ್ಟ, ಇವಳಿಗೆ ಈ ಥರದಂದರೆ ಇಷ್ಟ. ಸೊ ಎಲ್ಲ ತೆಗ್ದು ನನಗೆ ಈ ಥರ ನೋಡಿ ಮಾಡ್ರನ್ ಆಗಿರಬೇಕು ನೋಡ್ತಾ ಇರ್ಬೋದು. ಆಮೇಲೆ ಇದರಲ್ಲಿ ಏನೇನೋ ಇಟ್ಕೊಂಡಿದ್ದಾಳೆ. ಇದು ಮಾಮೂಲಿ ಬರುತ್ತಲ್ಲ ಸರಗಳು, ಇದ್ದು ಆ ಸರಗಳನ್ನೆಲ್ಲ ಹಂಗೆ ಇಟ್ಟಿದ್ದಾಳೆ. ಯಾವಾಗಾದ್ರೂ ಒಂದೊಂದ್ಸಲ ಹಾಕೊಂಡು ಡಾಲ್ಸ್ಗೆ ಹಾಕ್ಬೋದು ನೋಡಿ. ಈ ರೀತಿ ಹಾಕಿಟ್ಟಿದ್ದೀನಿ, ಬೇಕಾದಾಗ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಇದೊಂದು ಪುಟಾಣಿ ಡಬ್ಬದಲ್ಲಿ ಇಟ್ಬಿಟ್ಟಿದ್ದೀನಿ. ನನ್ನ ರೂಮಲ್ಲಿ ತೋರಿಸೋದು ಎಷ್ಟೊಂದಿದೆ ಕ್ಲಿಪ್ಸು ಎಲ್ಲನೂ ಒಂದಿದ್ರಲ್ಲಿ ಹಾಕಿ ಇಟ್ಟಿದ್ದೀನಿ. ಎಲ್ಲ ಕಳ್ದಾಕೊಂತಿರ್ತಾಳೆ, ತೆಗ್ದು ಮಡಗ್ತಾ ಇರ್ತೀವಿ, ಎಲ್ಲ ಕಳ್ದಾಕೊಂತ ಇರ್ತಾಳೆ. ಸೊ ಎಲ್ಲ ಒಂದಿದ್ರೆ ಇಷ್ಟೊಂದಿದೆ ಅಂತಲೇ ಗೊತ್ತೇ ಇಲ್ಲ. ಮತ್ತೆ ಆದ್ರೆ ಇವಾಗ ತೆಗಿತಾ ಇದೀವಲ್ಲ, ಇದನ್ನ ನಾನು ಹಾಕೊಳ್ಳೋದೇ ಇಲ್ಲ ಗೈಸ್. ಯಾವ್ದಾರ ಅಮ್ಮ ಬೈತಾ ಇರುತ್ತೆ, ಹಾಕೊಂಡಿದ್ದೆ ಹಾಕೊಂತಾಳೆ ಅಂತ. ಎಷ್ಟಿದೆ ಕ್ಲಿಪ್ಸ್ ಎಲ್ಲ ಈ ಥರ ಹಾಕಿ ಇಟ್ಟಿದ್ದೀನಿ ನೋಡಿ. ಎಲ್ಲ ಅರೇಂಜ್ ಮಾಡಿ ಕೊಟ್ಟರು ನನ್ನ ಮಗಳಿಗೆ ಹಾಕೊಳ್ಳೋದು ಕಷ್ಟ. ಕೆಲವರು ಹುಡುಕ್ಬೇಕು ಅಂದರೆ ನಾನೆಲ್ಲ ಅರೇಂಜ್ ಮಾಡಿ ಕೊಟ್ಟಿರ್ತೀನಿ, ಆದ್ರೂ ಅವಳಿಗೆ ಹಾಕೊಳ್ಳೋದು ಕಷ್ಟ. ಏನು ಮಾಡಿದ್ರೆ ನನಗೆ ತೋರಿಸ್ತಾರ ನಿಮ್ಗೆ ಮರ್ಮೇಡ್ ಡ್ರೆಸ್ಸಸ್. ಇದು ನನಗೆ ಸೆಟ್ಟಾಗಿ ಸಿಕ್ಕಿದ್ದು ಮ್ಯಾಟ್. ಅದೆಲ್ಲ ಕೊಡು, ಬಕೆಟ್ ಎಲ್ಲ ಕೊಡು. ನೀನು ಮೊಬೈಲ್ ಹಾಕ್ಕೊಂಡು ಇಲ್ಲಿ ನೋಡಿ, ಮೊಬೈಲ್ ಹಾಕ್ಕೊಂಡು ಇಲ್ಲಿ ಫಸ್ಟ್ ನಮ್ಮ ಹತ್ರ ಇದು ಮರ್ಮೇಡ್ ಡ್ರೆಸ್ಸಸ್ ತೋರಿಸ್ತೇನೆ ನಿಮ್ಗೆ ಆಲ್ರೆಡಿ. ಚೆನ್ನಾಗಿದೆ, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್. ಆಮೇಲೆ ನೋಡಿ ಗೈಸ್, ನಮ್ಮದು ಫಸ್ಟ್ ಕಂಪಾರ್ಟ್ಮೆಂಟ್ ಮುಗಿದಿದೆ. ಇವಾಗ ನಾವು ಸೆಕೆಂಡ್ ಕಂಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಎಷ್ಟು ಬಟ್ಟೆಗಳಿದಾವೆ, ಹಾಕೊಂತ ಇರ್ತಾಳೆ. ಅದೇನು ಅಂತ ಗೊತ್ತಿಲ್ಲ, ನನಗಂತೂ ಸಾಕಾಗೋಗಿದೆ ಹುಡುಗಿ ಹೇಳಿ ಹಾಕೊಳ್ಳೋದು ಬಿಟ್ರೆ ಅಷ್ಟು ಬಟ್ಟೆಗಳನ್ನ ಎಲ್ಲ ಯಾವ್ದಾದ್ರು ಕೊಟ್ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಸುಮ್ಮನೆ 2 ಜೊತೆ ಬಟ್ಟೆಗಳು, ಅವಳಿಗೆ ಫೇವ್ರೇಟ್ ಬಟ್ಟೆಗಳು ಒಂದು 2 ಜೊತೆ 3 ಜೊತೆ ಇಟ್ಬಿಟ್ಟು ಮಿಕ್ಕಿರೋ ಬಟ್ಟೆಗಳನ್ನೆಲ್ಲ ಬೇರೆ ಯಾವ್ದಾದ್ರು ಕೊಟ್ಬೇಡ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಮೇಲೆ ಹಂಗೆ ಮಾಡೋದು, 3-4 ಜೊತೆ ಅಷ್ಟೇ ಬಟ್ಟೆ ಇಡೋದು ಅವಳಿಗೆ. ನೋಡಿ ಹಾಕೊಳ್ಳೋರಾದ್ರೂ ಹಾಕೊಳ್ಳಿ, ಹಾಕೊಳ್ಳೋರಾದ್ರೂ ಪಾಪ ಹಾಕೊಂಡು ಇದು ಮಾಡ್ಕೊಳ್ಳಿ. ಸುಮ್ಮನೆ ಇಟ್ಟು ವೇಸ್ಟ್ ಮಾಡೋಕ್ಕಿಂತ ಯಾರಿಗಾದ್ರೂ ಬೇರೆಯವ್ರಿಗಾದ್ರೂ ಯೂಸ್ ಆಗಲಿ ಅನ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಸಲ ಹೇಳ್ತೀನಿ, ಹಾಕೋಬೇಡ ಮಗನೆ, ಮೇಲ್ಗಡೆ ನೋಡ್ಬಿಟ್ಟು ನೀಟಾಗಿ ಹಾಕೋ ಅಂತ ಹೇಳ್ತೀನಿ. ಹೇಳೋ ಮಾತಂತಾನೆ ಕೇಳಲ್ಲ. ಹೇಳ್ದಾಗ ಅಷ್ಟೇ 2 ದಿನ, ಮತ್ತೆ ಅದೇ ಕೆಲಸನೇ. ಹಬ್ಬ ನಿನಗೆ ನಾನಂತೂ ಕ್ಲೀನಾಗಿ ಇಟ್ಕೊತೀನಿ. ಇವಾಗ ಗೊತ್ತಾಗಲ್ಲ. ಇವಾಗ ನೆಕ್ಸ್ಟ್ ಹೌದು, ಹೌದಾ? ಇವಾಗ ಅಕ್ಕಂದಾಗೈತೆ, ಆಮೇಲೆ ತಮ್ಮಂದು ಹಬ್ಬ. ಅಲ್ಲ ಗೈಸ್, ನಾನು ಅಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿದ್ದೆ. ನನ್ನ ಹತ್ರ ಅಷ್ಟೊಂದು ಬಟ್ಟೆನೇ ಇಲ್ಲ. ಇವಾಗ ಮೊಬೈಲ್ ಆಫ್ ಮಾಡಿ ಗೈಸ್, ಮೊಬೈಲ್ ಆಫ್ ಮಾಡಿ ಗೈಸ್, ಇಲ್ಲಾಂದ್ರೆ ಬೀಳ್ತಾವ ಗೈಸ್. ಇವಾಗ ಸಿಂಗಲ್ ಶೀಟ್ ಡಬಲ್ ಶೀಟ್ ಕೊಡಮ್ಮ. ಡಬಲ್ ಶೀಟ್ ಗೈಸ್, ಆ ಕಂಪಾರ್ಟ್ಮೆಂಟು ಆಗಿದೆ. ಇವಾಗ ಸರಿಯಾಗಿ ಉಪ್ಸ್ಕೊಂಡಿದೆ ಕೂಡ. ನಮ್ಮಮ್ಮ ಹಾಕಕ್ಕೆ ಇಷ್ಟಪಡ್ತಿಲ್ಲ. ನಿಮ್ಗೆ ನೆಕ್ಸ್ಟ್ ತಮ್ಗಿದೆ ಹಬ್ಬ. ಬೈದ್ರು ಗೈಸ್, ಹಾಕೊಂಡಿದ್ದೆ ಹಾಕೊಂತೀಯ ಅಂತ. ಗೈಸ್ ನೆಕ್ಸ್ಟ್ ಲೈವಿಗೆ ಹೋಗ್ಬೇಕು. ಬಟ್ಟೆಗಳಿದಾವೆ ಅಂದ್ರೆ ಅಷ್ಟು ಬಟ್ಟೆಗಳಿದಾವೆ. ಆದ್ರೆ ಬಟ್ಟೆ ಅಂತೂ ಹಾಕೊಂಡಿದ್ದೆ ಹಾಕೊಂತ ಇರ್ತಾಳೆ.
ಅದೊಂದೇ ನನಗೆ ಬೇಜಾರಂದ್ರೆ ತುಂಬ ಬೇಜಾರಾಗ್ಬಿಟ್ಟಿದೆ. ವಾವ್, ಇದ್ಯಾವಾಗ ತೊಗೊಂಡ್ವಿ? ಇದು ನೋಡಿ ಗೈಸ್, ಇದು ನಾನು ಹಾಕೊಂಡಿದ್ದೆ, ಒಂದೇ ಸರಿ ಹಾಕೊಂಡಿದ್ದೆ. ಅದು ಎಷ್ಟು ಚೆನ್ನಾಗಿದೆ ಗೈಸ್. ಆಮೇಲೆ ಹಾಕೊಂಡೇ ಇಲ್ಲ, ಎಲ್ಲೋ ಹೊರಟೋಗಿತ್ತು ಅನ್ಕೊಬಿಟ್ಟಿದೆ, ಇವಾಗ ಸಿಕ್ಕೈತಿ ಗೈಸ್. ಇಲ್ಲೆಲ್ಲ ಇದು ಮಾಡಿಬಿಟ್ಟು ಮತ್ತೆ ಸಿಗ್ತೀವಿ ನೋಡಿ ಗೈಸ್. ಇಷ್ಟ ಎಸಿಬೇಕೀಗ ನಮ್ಮ ಅಕ್ಕ ಮಾಡ್ತಾ ಇರೋದು. ಗೈಸ್ ಇವಾಗ ಏನಾಗಿದೆ ಅಂದರೆ, ಒಂದು ವಿನ್ಯಾಸಿಗೆ ಕೋಪ ಬರ್ಸ್ತಾ ಇದ್ದೆ ಚಿಂಟು. ಏನು ಮಾಡ್ದೆ ವಿನ್ಯ? ನಾನು ಜಡೆ ಕಟ್ಟೋಕಂದ್ರೆ ಜಡೆ ಬೇಡ ಅಂತ ಅವನು ಜಡೆ ಜುಟ್ಟಾಕೋದ್ನಂತೆ ಚಿಂಟುಗೆ. ಅವ್ನು ಹಾಕಿಸ್ಕೊಂತ ಇಲ್ವಂತೆ, ಅದಕ್ಕೆ ಮಾತಾಡ್ಸ್ತಾ ಇಲ್ಲ ವಿನಿ. ನೋಡಿ ಹಂಗೆ ಹಿಂಗಾಡ್ತಾನೆ. ನಿಮ್ಮ ಜೊತೆ ಮಾತಾಡ್ತಾನೆ ಮರಬೇಡ ಹಿಂದೆ. ಕೆಳಗೆ ಕೂತ್ಕೊಳ್ಳೋ, ಬೇಜಾರು ಮಾಡ್ಕೊಂಡು ಕೂತ್ಕೊ. ಅವ್ನು ಬಿಡ್ತಲ್ಲ, ಯಾಕೋ ನನ್ನ ಜೊತೆ ಮಾತಾಡ್ತಲ್ಲ ಅಂತ ಬರ್ತಾವನೆ ಗೈಸ್. ಮಾತಾಡ್ಬೇಡ ಅಷ್ಟೇ. ಯಾಕೆ ಹಣ್ಣು ಹೊಡಿತೀನಿ, ನೆನ್ನೆ ಏನಾಯಿತು ಗೊತ್ತಾ ಗೈಸ್, ನಾನು ವಿಡಿಯೋ ಮಾಡಲಿಲ್ಲ. ನೆನ್ನೆ ನಮ್ಮ ಡ್ಯಾಡಿ ಹಿಡ್ಕೊಂಡು ಸುಮ್ಮನೆ ಹೊಡಿಯೋ ಥರ ನಾಟಕ ಮಾಡ್ತಾಯಿದ್ದೆ. ನಮ್ಮ ಅಪ್ಪ ಅಳೋ ಥರ ಇದು ಮಾಡ್ತಾಯಿತ್ತು ಆಯಿತಾ, ನಾಟಕ ಮಾಡ್ತಾಯಿತ್ತು. ಏನು ಹೋಗಿ ಬ್ಯಾಕ್ ಹಿಂಗೆ ಇಟ್ಕೊಂಡಿದ್ರೆ ಹಿಂಗೆ ಬಂದ್ಬಿಟ್ಟು ಕೈ ಬಿಡ್ಸೋದೇನು ಕೇಳ್ತೀರಾ, ಹಿಂಗೆ ಅಂತ ನಾಯಿಗೆಲ್ಲಿ ನ್ಯಾಕ್ಸ್ ಅಂತ ಏನು ಕೇಳ್ತೀರಾ, ಹೆಂಗೆ ಗೊತ್ತಾ. ನಮ್ಮಮ್ಮನೂ ಹೇಳ್ತಿತ್ತಾ ಸುಮ್ಮನೆ, ಅದಕ್ಕೆ ನಮ್ಮ ಅಮ್ಮಗೂ ಆ ಥರ ಸಮಾಧಾನ ಮಾಡ್ತಾಯಿದ್ದೆ. ನಮ್ಮಮ್ಮ ಫುಲ್ ಖುಷಿಯಾಗ್ಬಿಟ್ಟು ಮುಟ್ಕೊಟ್ಬಿಡ್ತು. ಓಕೆ ಗೈಸ್, ಎಷ್ಟು ಈ 2 ಕಂಪಾರ್ಟ್ಮೆಂಟ್ ಆಗಿದೆ. ಇವಾಗ ಕೆಳಗಡೆ ಯಾವ ಕಂಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಕೂತು ನೋಡಿ ಹಿಂಗಾಗಿ ಗೈ, ನಾವು ನಿಜ ನಮಗೂ ಆರ್ಡ್ರು, ನನಗೂ ಆರ್ಡ್ರು ಕ್ಲೀನ್ ಆಯಿತು. ನಾವು ಸ್ಟಾರ್ಟ್ ಮಾಡಿದ್ದು ಎಷ್ಟು ಗಂಟೆಗೆ ಅಮ್ಮ? ಇಲ್ಲಿ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ನೋಡಿ, ಈಗ ಟೈಮ್ ನೋಡಿ ಎಷ್ಟು, 2:46. ಟೈಮ್ ಹೆಂಗ್ ಗಾಯ್ಸ್, ಟೈಮ್ 2:46, 2:47. ಟೈಮ್ ಕರೆಕ್ಟಾಗಿ ಇತ್ತು, ತಮ್ಮಿಂದನೂ ಲೇಟ್ ಆಗಿದ್ದು. ಯಾರಿಲ್ಲ ಗೈಸ್, ಅದು ಏನಾಯಿತು ಅಂದರೆ ಜಾಸ್ತಿ ಕೆದ್ದರಿತ್ತು, ಈಗ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು. ಇವಾಗ ಇದು ಕ್ಲೀನ್ ಮಾಡಿ ಇನ್ನು ವಿನ್ಯಾಸ ಹೋಗಿ ಅಲ್ಲಿ ಕ್ಲೀನ್ ಮಾಡೋಷ್ಟೊತ್ತಿಗೆ ಅಷ್ಟೇ 6 o'clock ಪಕ್ಕ. ಹೊಸ ಬಟ್ಟೆಗಳೆಲ್ಲ ನನ್ನ ರೂಮಲ್ಲಿ ಈ ವಾಟರ್ಫಾಲ್ ಇಟ್ಟಿದ್ದಾರೆ ಈ ಕಡೆ ರೈಟ್ ಸೈಡಲ್ಲಿ. ಸೊ ಇವಾಗ ನಾವೇನು ಮಾಡ್ತಾ ಇದೀವಿ ಅಂದರೆ ಅದನ್ನು ಕ್ಲೀನ್ ಮಾಡ್ತಾ ಇದೀವಿ. ಇದು ಈ ಟೀ ಶರ್ಟ್ ಬಂದ್ಬಿಟ್ಟು ಹಾಕೊಂಡೋಗಿದ್ದು ನಮ್ಮಮ್ಮ ಒಂದೇ ಥರ ಊರಲ್ಲಿ ಯಾರ್ಯಾರಿಗೆ ನನ್ನ ಕಸಿನ್ಸ್ಗೆ ಎಲ್ಲ ಒಂದೇ ಥರ, ಹುಡುಗರಿಗೆಲ್ಲ ಒಂದೇ ಥರ, ಹುಡುಗಿರ್ಗೆಲ್ಲ ಒಂದೇ ಥರ. ನನಗೂ ತಂದಿದ್ರು, ಬಟ್ ನನಗೆ ಅದು ಕರೆಕ್ಟಾಗಿ ಆಗಲಿಲ್ಲ ಅಂದ್ಬಿಟ್ಟು ನಾನು ಬೇರೆ ತೊಗೊಂಡೆ. ಎಲ್ಲರಿಗೂ ಒಂದೇ ಥರ ತೊಗೊಂಡು ಬಂದು ಕೊಟ್ಟಿದ್ದೆ ನೋಡಿ, ಈ ಥರ ಚೆನ್ನಾಗಿಲ್ಲ. ಅಮ್ಮ ಎಲ್ಲಿ ತೊಗೊಂಡಿದ್ದು? SK ಫ್ಯಾಷನ್ಸ್ ಸಮ್ವೇರ್ ಎಲ್ಲ ತೊಗೊಂಡಿಲ್ಲ, ಮನೆ ಹತ್ರನೇ ಒಂದು ಫ್ಯಾಷನ್ಸ್ ಇದೆ, ಅದು ತೊಗೊಂಡಿಲ್ಲ. ನಮ್ಮ ರೂಮಲ್ಲಿ ತುಂಬ ಟೈಮ್ ಹಿಡಿಯುತ್ತಿದೆ. ಸೊ ಇವಾಗ ನಾನು ಅದು ಚಿಕ್ಕ ಕಬೋರ್ಡ್ ಇದೆಯಲ್ಲ, ಇದು 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 ಅದನ್ನು ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ. ನಾನೇ ಕ್ಲೀನ್ ಮಾಡ್ತೀನಿ ಗೈಸ್. ನೋಡಿ ಏನೇನಿದೆ ಗೊತ್ತಾ, ನೋಡಿ ಇದಿದೆ, ಸುಮ್ಮನೆ ತುಂಬ ಬೆಳಕು ಬರ್ತಾಯಿದೆ ನೋಡಿ. ನನ್ನ ಡೈರಿ ಇದೆ, ಇದು ಲಾಕ್ ಡೈರಿ. ಇದರಲ್ಲಿ ನನ್ನ ಬಕೆಟ್ ಲಿಸ್ಟ್ ಇದೆ, ಓಪನ್ ಮಾಡಿದ್ದೀನಿ, ಬಟ್ ಕೀ ಇದರಲ್ಲಿರೋದ್ರಿಂದ ಸ್ವಲ್ಪ ಸೆಕ್ಯೂರ್ ಮಾಡಿಟ್ಟಿದ್ದೀನಿ. ಆಮೇಲೆ ನೋಡಿ ಗೈಸ್, ನನ್ನ ಬರ್ಡೇ ಗಿಫ್ಟ್ ಇದು ನನ್ನ ಬರ್ಡೇ ಗಿಫ್ಟ್. ಬ್ಲ್ಯಾಕ್ ಪಿಂಕ್ ನಂಗೆ ಅವಾಗ ಕ್ರೇಜ್ ಇತ್ತು, ಬ್ಲ್ಯಾಕ್ ಪಿಂಕ್ BTS ಎಲ್ಲ. ನಾನು 8th 7th ಇದ್ದಾಗ, ಇವಾಗಿಲ್ಲ ಮತ್ತು ಮುಂಚೆ ಇತ್ತು, ಅವಾಗಿದ್ದು ಗಿಫ್ಟ್ಸ್ ನಂದು. ಇದು ಬ್ಲ್ಯಾಕ್ ಪಿಂಕ್ ಪೌಚು. ಆಮೇಲೆ ನೋಡಿ
ಇದೊಂದು ಇಲ್ಲ ನೋಡಿ, ಇದೊಂದು BTS ಎಂತ ಹೇಳ್ತಾರೆ ಪೆನ್, ಆ್ಯಂಡ್ ದಿಸ್ ಈಸ್ ಆಲ್ಸೋ ಪೆನ್. ದಿಸ್ ಇಸ್ ಪೆನ್ ಪೆನ್ಸಿಲ್ ಆ್ಯಂಡ್ ದಟ್ ಇಸ್ ಪೆನ್, ಆ್ಯಂಡ್ ದಿಸ್ ಇಸ್ ಆಲ್ಸೋ ಪೆನ್. ಆ್ಯಂಡ್ ಇದು ನೋಡಿ, ಇದು ನಾನು ತೊಗೊಂಡಿದ್ದು, ಇದು ಚೆನ್ನಾಗಿಲ್ಲ. ಇದೆಲ್ಲ ನನ್ನ ಗಿಫ್ಟ್ಸ್ ಬಂದಿದ್ದಿತ್ತು ನೋಡಿ. ಇದೆಲ್ಲ ಇನ್ನೂ ಇಟ್ಕೊಂಡಿದ್ದೀನಿ, ಒಂದು ಯೂಸ್ ಮಾಡಿಲ್ಲ, ಹಂಗೆ ಇಟ್ಕೊಂಡೋಗಿದ್ದೀನಿ, ಅದು ಪ್ರಿಂಟ್ ಹೊರಟೋಗುತ್ತೆ ಅಂತ. ಇದು ನೋಡಿ ಪೌಚ್. ಸೊ ಇವಾಗ ನೀವೆಲ್ಲ ನಾನು ರೆಕಮೆಂಡ್ ಮಾಡೋದಾಗಿದ್ದರೆ ನಾನು ಬುಕ್ಸ್ ಓದ್ತೀನಿ. ಅದರಲ್ಲಿ ನಾನು ಇದೊಂದು ಬುಕ್ ತೊಗೊಂಡಿದ್ದೀನಿ, ಸೈಲೆಂಟ್ ಪೇಷಂಟ್ ಅಂತ, ಚೆನ್ನಾಗಿದೆ. ನಾನು ಮುಗಿಸಿದ್ದೀನಿ ಆಲ್ಮೋಸ್ಟ್ ಒಂದು ಇರಿ ಇನ್ನೊಂದು 2 ಚಾಪ್ಟರ್ಸ್ ಏನೋ ಇರಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬುಕ್ಕು. ಸಸ್ಪೆನ್ಸ್ ಥ್ರಿಲ್ಲರ್ ಬುಕ್ಸ್ ಓದೋಗಿದ್ರೆ, ಅಂದರೆ ನೀವು ಮೂವೀಸ್ ನೋಡೋದಕ್ಕಿಂತ ಬುಕ್ಸ್ ಓದೋಂಗಿದ್ರೆ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಮತ್ತು ಇದರಲ್ಲಿ ಇರೋದೆಲ್ಲ ಸ್ಟ್ಯಾಂಡರ್ಡ್ ಇಂಗ್ಲೀಷು. ಸೊ ನಿಮಗೆ ಇಂಗ್ಲೀಷ್ ಇಂಪ್ರೂವ್ ಮಾಡುತ್ತೆ. ಚೆನ್ನಾಗಿದೆ ಈ ಬುಕ್ಕು, ಸೈಲೆಂಟ್ ಪೇಷಂಟ್. ಓಕೆನಾ? ಇದೊಂದು ಬುಕ್ ಇದೆ, ಇದೇ ಫಸ್ಟ್ ಬುಕ್ ನಾನು ಓದಿರೋದು. ಸೊ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಗೈಸ್. ಮಾಡ್ಕೊಂಡು ನೋಡಲಿಲ್ಲ ಗೈಸ್. ಇವಾಗ ಈ ಕಂಪಾರ್ಟ್ಮೆಂಟ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಇದು ಆ್ಯಕ್ಚುಲಿ ನಂದು ಏನಂತಾರೆ ಮಿನಿ ವಾರ್ಡ್ರೋಬ್, ಅಂದರೆ ಹೌದು, ಸ್ಟೇಷ್ನರಿ ವಾರ್ಡ್ರೋಬ್ ಅಂತ. ನನಗೆಲ್ಲ ಎಸೆನ್ಷಿಯಲ್ ಥಿಂಗ್ಸ್ ನಂಗೆ ಏನೇನು ಬೇಕೋ ಅದೆಲ್ಲ ಇಲ್ಲಿದೆ. ಸೊ ಈಗ ನನ್ನ ಪೌಚ್ ಆಗಿರ್ಬೋದು. ಇದೆಲ್ಲ ಏನಂದರೆ ನಾನು ಒಂದೊಂದು ಪೌಚಲ್ಲಿ ಒಂದೊಂದು ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಈ ಪೌಚಲ್ಲಿ ಏನಂದರೆ ಹೊಸ ಐಟಮ್ಸ್, ಏನೇನು ಹೊಸ, ಇವಾಗ ನೋಡಿ ಹೊಸ ಹೈಲೈಟರು ನಾನು ಯೂಸೇ ಮಾಡಿಲ್ಲ. ನನಗೆ ಹೈಲೈಟರ್ ತೊಗೊಬೇಕು ಅಂದ್ಕೊಂಡಿದ್ದೆ, ನೋಡಿ ಇಲ್ಲೇ ಇದೆ. ಇದು ನನ್ನ ಹೊಸ ಐಟಮ್ಸ್ ಏನೇನಿರುತ್ತೆ ಅದನ್ನೆಲ್ಲ ಇದು ಕಂಟೈನ್ ಮಾಡುತ್ತೆ. ಇವನ್ ನೋಡಿ, ಇದು ಪೆನ್ಸಿಲ್ದು ಲೆಡ್ಡು ಎಲ್ಲ ಇಲ್ಲೇ ಇದೆ. ಹೊಸ ಇದೆಲ್ಲ ಇಲ್ಲೇ ಇದೆ. ಮತ್ತು ಗಮ್ ನಾನು ಯೂಸ್ ಮಾಡಿದ್ದಿದ್ದು ಎಲ್ಲ ನನಗೆ ಯಾವುದಾದ್ರೂ ಲೈಕ್ ಪೆನ್ಸ್ ಅಥವಾ ಏನಾದರೂ ಕ್ಯೂಟ್ ಅನಿಸ್ಬಿಟ್ರೆ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ, ಅಂದರೆ ಯೂಸ್ ಮಾಡ್ತೀನಿ. ಇದರೊಳಗೆ ಆ್ಯಕ್ಚುಲಿ ವಾಟರ್ ಇತ್ತು, ಎಲ್ಲ ಚಲೋ ಹೋಗ್ಬಿಟ್ಟಿದೆ, ಚೆನ್ನಾಗಿತ್ತು ನೋಡಿ. ಇದು ಪೆನ್ನು ಎಲ್ಲ ಡಿಫ್ರೆಂಟ್ ಕಲರ್ಸ್ದು ಪೆನ್ನು ನೋಡಿ ಹಿಂಗಿದೆ ಆಯಿತಾ. ಮತ್ತು ಇವಾಗ ಇಲ್ಲಿ ನೋಡಿ ಆರ್ಗನೈಸ್ ಮಾಡಿದೆ, ಅಷ್ಟೇ, ಇಲ್ಲಿ ಮುಗೀತು. ಸೊ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟ್ 4 ಗಂಟೆ ನೋಡಿ. ಇಲ್ಲಿ ಇವಾಗ ಇದನ್ನು ಕ್ಲೀನ್ ಮಾಡ್ತಾ ಇದ್ದೆ ನಮ್ಮಮ್ಮ. ಇದನ್ನು ಕ್ಲೀನ್ ಮಾಡಿಬಿಟ್ಟು ವಿನಿ ರೂಮ್ಗೆ ಹೋಗೋದು ಗೈಸ್, ಅಷ್ಟೇ. ಆಮೇಲೆ ವಿನಿ ರೂಮಲ್ಲಿ ಸ್ಟಾರ್ಟ್ ಮಾಡೋಣ, ಓಕೆನಾ? ಸೊ ಇಲ್ಲಿ ತೋರಿಸ್ತೀನಿ ಹೆಂಗೆ ಆರ್ಗನೈಸ್ ಆಗಿದೆ ಅಂತ ನೋಡಿ ಗೈಸ್. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮಮ್ಮ. ನೋಡಿ ಗೈಸ್ ಹೆಂಗೆ ಆರ್ಗನೈಸ್ ಮಾಡಿದ್ದಾರೆ ನಮ್ಮಮ್ಮ. ನೋಡಿ ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ವಿನ್ಯಾಸ್ ಕಡೆ ಹೆಂಗೆ ಆರ್ಗನೈಸ್ ಆಗಿದೆ ಅಂದರೆ ನೋಡಿ, ಇಲ್ಲಿ ಬುಕ್ಸ್ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ಹೊಸ ಬಟ್ಟೆಗಳು ಹಿಂಗೆ ಆರ್ಗನೈಸ್ ಮಾಡಿದ್ವಿ ಅಷ್ಟೇ. ಇಲ್ಲಿ ಮೈನಿಂಗ್ ಮಾಡಿಬಿಟ್ಟು ಸೀಕ್ರೆಟ್ ರೂಮ್ ಬಿಲ್ಟ್ ಮಾಡ್ತಾನಂತೆ ಗೈಸ್. ಇಲ್ಲಿ ಪ್ಲೇಸ್ ಇದೆ, ಅದಕ್ಕೆ ನೋಡ್ಕೊತಾ ಇದ್ದೀನಿ. ಕೆಳಕ್ಕೂ ಪ್ಲೇಸ್ ಇದೆ, ಎಲ್ಲಿ ಬಿಲ್ಡ್ ಮಾಡೋದು ಅಂತ ಅಷ್ಟೇ. ಇವಾಗ ಬಿಲ್ಡ್ ಮಾಡ್ಬೇಕಷ್ಟೇ, ಮನೇನೆ ಮುನ್ಸ್ಬಿಟ್ಟು ಬಿಲ್ಡ್ ಮಾಡೋ. ಸೊ ಗೈಸ್ ಇದನ್ನು ಕ್ಲೀನ್ ಮಾಡಿಬಿಟ್ಟು ವಿನಿ ರೂಮ್ಗೆ ಹೋಗೋಣ ಬನ್ನಿ ಗೈಸ್. ಆ ರೂಮು ಕಂಪ್ಲೀಟ್ ಆಗಿತ್ತು. ಇವಾಗ ವಿನ್ಯಾಸ್ ರೂಮಿಗೆ ಬಂದಿದ್ದೀವಿ. ದ ಮೋಸ್ಟ್ ಬಿಗ್ ವಾರ್ಡ್ರೋಬ್ ಇಲ್ಲೇ ಜಾಸ್ತಿ ಇರೋದು. ಅಂದರೆ ನಮ್ಮಮ್ಮ ಜಾಸ್ತಿ ಏನು ಅಂಟ್ಕೊಂಡಿಲ್ಲ, ಆದ್ರೂ ಗೈಸ್ ಎಷ್ಟೊಂದಿದೆ ಗೈಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ. ಹೌದು ಗೈಸ್, ನನಗೆ ಕ್ಲೀನಿಂಗ್ ಯಾವಾಗಲೂ ತಲೆ ಕೆಟ್ಟೋಗ್ತಾ ಇದೆ ಯಪ್ಪ. ಇವಾಗ ನೋಡಿ ಟೈಮ್ ಆಲ್ರೆಡಿ 8:15 ಸೊ ನಾವು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇವಾಗ ಈ ವಾಟರ್ ಕಂಪ್ಲೀಟ್ ಆಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. ಅಂದರೆ ನಮ್ಮಮ್ಮ ಇದೊಂದು ವಾಟರ್ ಕಂಪ್ಲೀಟ್ ಆದಮೇಲೆ ಮುಗೀತು ಅಷ್ಟೇ. ಇದು ನೋಡಿ ಲಾಸ್ಟ್ ಕಂಪಾರ್ಟ್ಮೆಂಟ್ ಇದೆ. ಮುಗಿಸಾದ್ಮೇಲೆ ನಾವು ಕೆಳಗಡೆ ಹೋಗಿ ಊಟ ಮಾಡ್ತೀವಿ. ಎಷ್ಟು ಸುಸ್ತಾಗ್ಬಿಟ್ಟಿದೆ ನಮ್ಮ ಮಮ್ಮಿಗೆ ಅಂತೂ ಯಪ್ಪ.
ಬರೀ ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟಿದೆ. ಸೊ ಬಾಯ್ ಬಾಯ್. ಓ ಗೈಸ್, ಏನಾಗಿದೆ ಅಂದರೆ ನಮಗೆ ಟೆಸ್ಟ್ ಇರೋ ಕಾರಣದಿಂದ ಯಾಕೆ ಇಷ್ಟು ಲೇಟ್ ಆಯಿತು ಅಂದರೆ ನಮಗೆ ಟೆಸ್ಟ್ ಇದೆ ನಾಳೆ. ಸೊ ಅದಕ್ಕೆ ನಾವೆಲ್ಲ ರಿವೈಸ್ ಮಾಡ್ಕೊತಾ ಇದ್ವಿ. ನಮ್ಮ ಅಮ್ಮ ಒಬ್ಬರೇ ಕ್ಲೀನ್ ಮಾಡಿದ್ವಿ. ನಾವು ನನ್ನ ರೂಮ್ ಕ್ಲೀನ್ ಮಾಡಿದ್ಮೇಲೆ ವಿನಿ ರೂಮ್ ಬಂದಿದ ತಕ್ಷಣ ನಾನು ವಿನಿ ಇಬ್ಬರು ಓದ್ಕೊತಾ ಇದ್ವಿ. ನಮ್ಮ ಅಮ್ಮನೇ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತು. ಸೊ ಇವಾಗ ಎಲ್ಲ ಕಂಪ್ಲೀಟ್ ಆಗಿದೆ. ಹಬ್ಬ ಫೈನಲಿ ಎಲ್ಲ ಕಂಪ್ಲೀಟ್ ಮಾಡಿ ನೀಟಾಗಿ ಜೋಡಿಸ್ಕೊಂಡೆ. ನನಗೆ ಹೇಗೆ ಬೇಕೋ ಆ ರೀತಿ ಜೋಡಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ನಾನು ಯಾವಾಗಲೂ ಈ ರೀತಿಯೇ ಜೋಡಿಸಿಡೋದು. ನನಗೆ ಇಲ್ಲಿ ಈ ರೂಮ್ ಕ್ಲೀನ್ ಮಾಡಬೇಕಾದ್ರೆ ನನಗೆ ಅಷ್ಟು ಕಷ್ಟ ಅನಿಸ್ಲಿಲ್ಲ, ಯಾಕಂದರೆ ಮಡ್ಚಿರೋ ಬಟ್ಟೆಗಳು ಹಾಗೇ ಇದ್ವು. ನಾನೇನು ಅಷ್ಟು ಹರಡಿರಲಿಲ್ಲ, ಯಾಕಂದರೆ ನಾನೇ ಇಲ್ಲಿ ಜಾಸ್ತಿ ಯೂಸ್ ಮಾಡೋದು ವಾರ್ಡ್ರೋಬ್ಗಳ್ನ. ಸೊ ನಾನೇನು ಹರಡಿಟ್ಟಿರಲಿಲ್ಲ, ಹಾಗೆ ಎತ್ಕೊತಿದ್ದೆ, ಹಾಗೆ ಜೋಡಿಸಿಡ್ತಿದ್ನಲ್ಲ, ಸೊ ಹಾಗೆ ಇತ್ತು. ಬಟ್ ಆದರೆ ಮತ್ತೆ ನ್ಯೂಸ್ ಪೇಪರ್ನೆಲ್ಲ ತೆಗೆದು ಹೊಸ ನ್ಯೂಸ್ ಪೇಪರ್ ಹಾಸಿ ಜೋಡಿಸಿಡೋದು ಸ್ವಲ್ಪ ಲೇಟೇ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.